ನಮಸ್ಕಾರ ಬಂಧುಗಳೇ. ತುಮಕೂರಿನಿಂದ ಚಂದ್ರು ಸಮಾಜ ಸೇವಕರು. ನೋಡಿ, ತಾವು ದಯಮಾಡಿ ಜಿಲ್ಲಾಧಿಕಾರಿಯವರಾಗಲಿ, ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ, ನಮ್ಮ ಈ ಏನು ಸಾರಿಗೆ ಸಂಸ್ಥೆಯ ಜವಾಬ್ದಾರಿ ತಗೊಂಡಂತಹ ಇನ್ಚಾರ್ಜ್ ಆಗಲಿ, ಇವರೆಲ್ಲರೂ ಕೂಡ ನನ್ನದೊಂದು ಮನವಿ ಏನೆಂದರೆ, ಈ ಆಟೋಗಳಿಗೆ ದಯವಿಟ್ಟು ನಿಮ್ಮ ಪಾದಗಳಿಗೆ ನಾನೇ ಬಂದು ನಮಸ್ಕಾರ ಮಾಡಿಬಿಡ್ತೀನಿ. ಫಸ್ಟ್ ನೀವು ಮೀಟರ್ ಅಳವಡಿಸಿ. ಯಾಕೆಂತಂದರೆ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಈ ಆಟೋದವ್ರದ್ದು. ಏನಂತಂದರೆ ಹೆಂಗೆ ಬೇಕು ಹಂಗೇ ಕೇಳಿಬಿಡ್ತಾರೆ, ಯಾವ ಥರ ಬೇಕು ಆ ಥರನೇ ಕೇಳಿಬಿಡ್ತಾರೆ. ಅದಕ್ಕೆ ಏನು ಮನಸ್ಥಿತಿ ಅನ್ನೋದು ಇಲ್ವಾ ಬಂಧುಗಳೇ? ತಾವು ದಯಮಾಡಿ ನೀವು ಮೀಟ್ರ್ ಅಳವಡಿಸೋಕ್ಕೆ ಪ್ರಯತ್ನ ಪಡಲೇಬೇಕು. ಯಾಕೆಂದರೆ ಇದು ಮಹಾನಗರ ಮತ್ತು ಸ್ಮಾರ್ಟ್ ಸಿಟಿ ಆಗಿರೋದ್ರಿಂದ ನೀವು ತುರ್ತಾಗಿ ಇದನ್ನು ಕೈಗೊಳ್ಳಲೇಬೇಕು. ಕೈಗೊಳ್ಳಲಿಲ್ಲ ಅಂದರೆ ನಿಮ್ಮ ಅಧಿಕಾರಿ ಲೆವೆಲಲ್ಲಿ ನಾವು ಕಾನೂನು ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಆದ್ದರಿಂದ ತಾವು ದಯಮಾಡಿ ನನ್ನದೊಂದು ಮನವಿ, ನನ್ನದೊಂದು ಕಷ್ಟ ಸುಖ ಏನು ಹಂಚ್ಕೊತಾ ಇದ್ದೀನೋ ನೀವು ಹಂಚ್ಕೊಳ್ಳಿ ಬಂಧುಗಳೇ. ನೀವು ಮಾಡಿ, ನಿಮ್ಮ ಸರ್ಕಾರದ ಕಾನೂನು ಏನಿದೆ ಕಾನೂನು ಅಡಿಯಲ್ಲಿ ಮಾಡಿ. ನಿಮ್ಮ ಕಾನೂನಿಗೆ ಗೌರವ ಇರುತ್ತೆ, ನಮಗೂ ಅಷ್ಟೇ ನಿಮಗೂ ಅಷ್ಟೇ. ಎಲ್ಲರೂ ಕಾನೂನಿಗೆ ತಲೆ ಬಾಗಲೇಬೇಕು. ಇದೇನೋ ಹೊಂದಾಣಿಕೆ ಇತ್ತು ಅಂತಂದರೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಮನೆ ಬರ, ನಿಮ್ಮ ಮನೆ ಬರ, ಅವರನೇ ಬರ ಅಂತ ಸುಮ್ಮನಾಗ್ಬಿಡ್ತೀವಿ. ಕಾನೂನು ಯಾವತ್ತಿದ್ರೂ ನೀವು ಕೈ ತಗೊಳ್ಳೇಬೇಕು. ಕೈ ತಗೊಂಡು ಕೆಲಸ ಮಾಡಿ ಸ್ವಾಮಿ. ನಿಮಗೆ ಜನರು ಸಹಕಾರ ಕೊಡ್ತಾರೆ, ಎಲ್ಲರೂ ಸಹಕಾರ ಕೊಡ್ತಾರೆ. ನೀವು ಕಾನೂನನ್ನು ಕೈಗಿಟ್ಕೋಬೇಕು. ಕೈಗಿಟ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ತಾರೆ ನಮ್ಮನ್ನು. ದಯವಿಟ್ಟು ನೀವು ಮೀಟ್ರನ್ನು ಅಳವಡಿಕೆ ಮಾಡಲೇಬೇಕು ಅನ್ನೋ ನನ್ನ ಒತ್ತಾಯ ಆಗಿದೆ. ದಯವಿಟ್ಟು ತುರ್ತಾಗಿ ಇವತ್ತು ನಾಳೆ ನಾಡೋದ್ರಲ್ಲಿ ತಾವು ಮಾಡಲೇಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ಇದೇ ಮನವಿ ಅಂತ ಪುರಸ್ಕಾರ ಮಾಡಿ ನನ್ನ ಮನವಿಯನ್ನು ನೀವು ಒಂದು ಕೆಲಸಕ್ಕೆ ಸರಿ ಮಾಡಿಕೊಡ್ಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಭಾರತ.